ನಾನು ನಿನ್ನೆ ದಿವಸ ಪ್ರಧಾನಮಂತ್ರಿಗಳಿಗೊಂದು ಪತ್ರ ಬರೆದಿದ್ದೇನೆ. ಬಹಳ ಯುವಕರ ಮನಸ್ಸಿಗೆ ಬಹಳಷ್ಟು ಆತಂಕ ಆಗಿದೆ. ಅವರ ಭವಿಷ್ಯ ಹಾಳಾಗ್ತದೆ ಅನ್ನುವಂಥ ರೀತಿಯಲ್ಲಿ ಅವರಿಗೆ ಭಯ ಹುಟ್ಟಿದೆ. ಲಕ್ಷಾಂತರ ಜನ, ಒಬ್ಬರು ಇಬ್ಬರಲ್ಲ, ಅಥವಾ ಒಂದು ಸ್ಟೇಟ್ ಅಲ್ಲ, ಇನ್ನೊಂದಲ್ಲ, ಈಗ 500 ಮಾರ್ಕ್ಸು ಫಸ್ಟ್ ಎಕ್ಸಾಮ್ನಲ್ಲಿ ತೊಗೊಂಡ್ರು. ಈಗ ಎರಡನೇ ಎಕ್ಸಾಮ್ ತೊಗೊಂಡವ್ರಿಗೆ ಅವನಿಗೆ ರ್ಯಾಂಕಲ್ಲಿ 300 ಬಂದಿದೆ, 300 ಮಾರ್ಕ್ಸ್ ಬಂದಿದೆ ಅವನಿಗೆ. ಕೆಲವರು ಎಲಿಜಿಬಿಲಿಟಿನೇ ಬರಲಿಲ್ಲ, ಪಾಸೇ ಆಗಲಿಲ್ಲ. ಸಾವಿರಾರು ಜನ, ಒಬ್ಬರು ಇಬ್ಬರು ಅಥವಾ 100 200 ಅಲ್ಲ, ಸಾವಿರಾರು ಜನ ಫೇಲ್ ಆಗಿಬಿಟ್ರು. ಅವ್ರು ಕ್ವಾಲಿಫೈ ಆಗಲಿಲ್ಲ. ಒಂದು ವೇಳೆ ಅವರು ಫಸ್ಟ್ ಎಕ್ಸಾಮ್ ಕ್ಲಿಯರ್ ಆಗಿದೆ, ಕ್ವಾಲಿಫೈ ಆಗಿದ್ದಾರೆ, ಅದು ಥ್ರೂ ಆಗಿದ್ದರೆ ಅವರಿಗೆ ಮೆಡಿಕಲ್ ಇಂಜಿನಿಯರಿಂಗ್ ಸಿಗ್ತಾಯಿತ್ತು. ಈಗ ಅವರಿಗೆ ಸಿಗೋದಿಲ್ಲ. ಈಗ ಅಂದರೆ ಅರ್ಥ ಯಾರದಕ್ಕೆ ಹೊಣೆ? ಕಾರಣ ಯಾರು? ಕ್ವಶನ್ ಪೇಪರ್ ಸೆಟ್ ಮಾಡೋರು ಟಫ್ ಆಗಿ ಸೆಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಈಗ ಎರಡನೇ ಎಕ್ಸಾಮ್ಗೆ. ಸೊ ಅದು ಮಾರ್ಕ್ಸ್ ಕಮ್ಮಿ ಆಯಿತು. ಅದರಿಂದ ಯಾರು ಹೊಣೆ? ಅವರಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ಒಂದು ಈಗಾಗಲೇ ಅವರು ಪ್ರಧಾನಮಂತ್ರಿಗಳಿಗೆ ಬೇಡಿಕೆ ಇಟ್ಟಿದ್ದಾರೆ. ಕಾಂಗ್ರೆಸ್ನವರು ಇಟ್ಟಿದ್ದಾರೆ, ಬೇರೆ ಪಾರ್ಟಿಯವರು ಇಟ್ಟಿದ್ದಾರೆ. ನೀವು ಆ ಏನು ಧರ್ಮೇಂದ್ರ ಪ್ರಧಾನ್ ಅವರು ಸಚಿವರಿದ್ದಾರೆ, ಅವರ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಅದನ್ನೊಂದು ರಾಜೀನಾಮೆ ತಗೊಳ್ಳೋದಕ್ಕೆ ಏನಿದೆ? ಲಕ್ಷಾಂತರ ಜನ ಭವಿಷ್ಯ ಹಾಳಾಗುವಾಗ ಒಬ್ಬ ಸಚಿವನ್ನ ನೀವು ರಕ್ಷಣೆ ಮಾಡೋಕ್ಕೆ ಕೂತಿದ್ದೀರಲ್ಲ, ಅದು ಸರಿ ಇಲ್ಲ. ನಾನು ನಿನ್ನೆ ದಿವಸ ಪ್ರಧಾನಮಂತ್ರಿಗಳಿಗೊಂದು ಪತ್ರ ಬರೆದಿದ್ದೇನೆ. ಬಹಳ ಯುವಕರ ಮನಸ್ಸಿಗೆ ಬಹಳಷ್ಟು ಆತಂಕ ಆಗಿದೆ. ಅವರ ಭವಿಷ್ಯ ಹಾಳಾಗ್ತದೆ ಅನ್ನುವಂಥ ರೀತಿಯಲ್ಲಿ ಅವರಿಗೆ ಭಯ ಹುಟ್ಟಿದೆ. ಲಕ್ಷಾಂತರ ಜನ, ಒಬ್ಬರು ಇಬ್ಬರಲ್ಲ, ಅಥವಾ ಒಂದು ಸ್ಟೇಟ್ ಅಲ್ಲ, ಇನ್ನೊಂದಲ್ಲ, ಈಗ 500 ಮಾರ್ಕ್ಸು ಫಸ್ಟ್ ಎಕ್ಸಾಮ್ನಲ್ಲಿ ತೊಗೊಂಡ್ರು. ಈಗ ಎರಡನೇ ಎಕ್ಸಾಮ್ ತೊಗೊಂಡವ್ರಿಗೆ ಅವನಿಗೆ ರ್ಯಾಂಕಲ್ಲಿ 300 ಬಂದಿದೆ, 300 ಮಾರ್ಕ್ಸ್ ಬಂದಿದೆ ಅವನಿಗೆ. ಕೆಲವರು ಎಲಿಜಿಬಿಲಿಟಿನೇ ಬರಲಿಲ್ಲ, ಪಾಸೇ ಆಗಲಿಲ್ಲ. ಸಾವಿರಾರು ಜನ, ಒಬ್ಬರು ಇಬ್ಬರು ಅಥವಾ 100 200 ಅಲ್ಲ, ಸಾವಿರಾರು ಜನ ಫೇಲ್ ಆಗಿಬಿಟ್ರು. ಅವ್ರು ಕ್ವಾಲಿಫೈ ಆಗಲಿಲ್ಲ. ಒಂದು ವೇಳೆ ಅವರು ಫಸ್ಟ್ ಎಕ್ಸಾಮ್ ಕ್ಲಿಯರ್ ಆಗಿದೆ, ಕ್ವಾಲಿಫೈ ಆಗಿದ್ದಾರೆ, ಅದು ಥ್ರೂ ಆಗಿದ್ದರೆ ಅವರಿಗೆ ಮೆಡಿಕಲ್ ಇಂಜಿನಿಯರಿಂಗ್ ಸಿಗ್ತಾಯಿತ್ತು. ಈಗ ಅವರಿಗೆ ಸಿಗೋದಿಲ್ಲ. ಈಗ ಅಂದರೆ ಅರ್ಥ ಯಾರದಕ್ಕೆ ಹೊಣೆ? ಕಾರಣ ಯಾರು? ಕ್ವಶನ್ ಪೇಪರ್ ಸೆಟ್ ಮಾಡೋರು ಟಫ್ ಆಗಿ ಸೆಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಈಗ ಎರಡನೇ ಎಕ್ಸಾಮ್ಗೆ. ಸೊ ಅದು ಮಾರ್ಕ್ಸ್ ಕಮ್ಮಿ ಆಯಿತು. ಅದರಿಂದ ಯಾರು ಹೊಣೆ? ಅವರಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ಒಂದು ಈಗಾಗಲೇ ಅವರು ಪ್ರಧಾನಮಂತ್ರಿಗಳಿಗೆ ಬೇಡಿಕೆ ಇಟ್ಟಿದ್ದಾರೆ. ಕಾಂಗ್ರೆಸ್ನವರು ಇಟ್ಟಿದ್ದಾರೆ, ಬೇರೆ ಪಾರ್ಟಿಯವರು ಇಟ್ಟಿದ್ದಾರೆ. ನೀವು ಆ ಏನು ಧರ್ಮೇಂದ್ರ ಪ್ರಧಾನ್ ಅವರು ಸಚಿವರಿದ್ದಾರೆ, ಅವರ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಅದನ್ನೊಂದು ರಾಜೀನಾಮೆ ತಗೊಳ್ಳೋದಕ್ಕೆ ಏನಿದೆ? ಲಕ್ಷಾಂತರ ಜನ ಭವಿಷ್ಯ ಹಾಳಾಗುವಾಗ ಒಬ್ಬ ಸಚಿವನ್ನ ನೀವು ರಕ್ಷಣೆ ಮಾಡೋಕ್ಕೆ ಕೂತಿದ್ದೀರಲ್ಲ, ಅದು ಸರಿ ಇಲ್ಲ.